ರಾಜ್ಯದಲ್ಲಿ ಅನೇಕ ವರ್ಷದಿಂದ ಬೇರೆ ಬೇರೆ ಅನಾಹುತಗಳನ್ನು ತಂದಿರತಕ್ಕಂತಹ KS ಭಗವಾನಿ ಬಾಬ್ ಎಂಬ ವ್ಯಕ್ತಿ ಮೊನ್ನೆಯ ಒಂದು ಹೇಳಿಕೆಯಲ್ಲಿ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಪೂಜಿಸಿರ್ತಕ್ಕಂತಹ ರಾಮನ ಬಗ್ಗೆ ಅವಹೇಳನಕಾರಿಯಲ್ಲಿ ಮಾತಾಡಿಕೊಂಡು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಘಾತಕವನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಹಿಂದೂ ಸಮಾಜವನ್ನು ಈ ರೀತಿ ದಮನಿಸಬೇಕು, ಹಿಂದೂ ಸಮಾಜಕ್ಕೆ ಘಾತಕವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹ ಇಂತಹ ವಿಚಾರವಾದಿಗಳನ್ನು ಬಂಧಿಸಿ ಇವತ್ತು ಹಿಂದೂ ಸಮಾಜಕ್ಕೆ ಒಂದು ಅನ್ಯಾಯವನ್ನು ಬಗೆದು ತಾನೊಬ್ಬ ವಿಚಾರವಾದಿ ಅಂತ ಹೇಳಿಕೊಂಡು ಈ ರಾಜ್ಯದಲ್ಲಿ ಅನೇಕ ವರ್ಷದಿಂದ ಬೇರೆ ಬೇರೆ ಅನಾಹುತಗಳನ್ನು ತಂದಿರತಕ್ಕಂತಹ KS ಭಗವಾನಿ ಬಾಬ್ ಎಂಬ ವ್ಯಕ್ತಿ ಮೊನ್ನೆಯ ಒಂದು ಹೇಳಿಕೆಯಲ್ಲಿ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಪೂಜಿಸಿರ್ತಕ್ಕಂತಹ ರಾಮನ ಬಗ್ಗೆ ಅವಹೇಳನಕಾರಿಯಲ್ಲಿ ಮಾತಾಡಿಕೊಂಡು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಘಾತಕವನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸೂಕ್ಷ್ಮವಾಗಿ ಇಂತಹ ವಿಚಾರಗಳ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋರಾಟವನ್ನು ಮಾಡಿ ಅದಕ್ಕೆ ಜಯವನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಈ ವ್ಯಕ್ತಿಯನ್ನು ಈ ರಾಜ್ಯ ಸರ್ಕಾರ ಯಾವ ರೀತಿ ಒತ್ತು ಒಳಗೆ ಹಾಕುವಂಥ ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಬೇರೆ ಬೇರೆ ಅನೇಕ ಘಟನೆಗಳಿಗೆ ನ್ಯಾಯವನ್ನು ಒದಗಿಸುವುದನ್ನು ಬಿಟ್ಟು ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ, ರಾಷ್ಟ್ರಭಕ್ತರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅದು ಬಿಟ್ಟು ಹಿಂದೂ ಸಮಾಜವನ್ನು ಈ ರೀತಿ ದಮನಿಸಬೇಕು, ಹಿಂದೂ ಸಮಾಜಕ್ಕೆ ಘಾತಕವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹ ಇಂತಹ ವಿಚಾರವಾದಿಗಳನ್ನು ಬಂಧಿಸಿ ಒದ್ದು ಒಳಗೆ ಹಾಕುವುದನ್ನು ಬಿಟ್ಟು ಅನೇಕ ಕೆಲಸ ಮಾಡೋದಿದ್ರೆ ಅನೇಕ ಕೆಲಸ ಕಾರ್ಯಗಳಿದೆ ಪೊಲೀಸ್ ಇಲಾಖೆಯಲ್ಲಿ. ನಮಗೆ ಹತ್ತಿರದ ಪುತ್ತೂರು ಠಾಣೆಗಳಲ್ಲಿ ಇರ್ಬೋದು, ನಮ್ಮ ವಿಟ್ಲ ಠಾಣೆಗಳಲ್ಲಿ ಇರ್ಬೋದು, ಅನೇಕರು ತನ್ನ ಬಡಪಾಯಿ ಜನಗಳು ತನ್ನ ಬಂಗಾರವನ್ನು ಕಳ್ಕೊಂಡಿರುವಂಥದ್ದು, ಅನೇಕ ಆಘಾತಗಳಿಗೆ ಒಳಗೊಂಡಿರುವಂತಹ ಅನೇಕ ಕೇಸುಗಳು ಇನ್ನೂ ಬಾಕಿ ಇದೆ. ಅಂಥ ಅನೇಕ ವಿಚಾರಗಳನ್ನು ಕೈಗೆತ್ತಿಕೊಳ್ಳಿ. ಆ ಕೆಲಸವನ್ನು ಬಿಟ್ಟು ರಾಷ್ಟ್ರದ ಹಿತಚಿಂತನೆಗಾಗಿ ಅನೇಕ ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ರಾಷ್ಟ್ರಭಕ್ತರನ್ನು ದಮನಿಸುವಂಥ ಕೆಲಸ, ಬೇರೆ ಬೇರೆಯ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕೇಸು ಈ ರೀತಿ ಅನ್ಯಾಯಗಳನ್ನು ಮಾಡುವುದಂತನ್ನು ಇಡೀ ಹಿಂದೂ ಸಮಾಜ ಅತ್ಯಂತ ಗಂಭೀರವಾಗಿ ಗಮನಿಸ್ತಾ ಉಂಟು. ಮುಂದಿನ ದಿವಸಗಳಲ್ಲಿ ಈ ರೀತಿಯ ಪ್ರಕ್ರಿಯೆಗಳನ್ನು ಏನಾದರೂ ಮಾಡುವುದೇ ಆದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಅನಿವಾರ್ಯವಾಗಿತ್ತು. ಇಂಥ ಒಬ್ಬ ವಿಚಾರವಾದಿ ಅಂತ ಹೇಳಿಕೊಂಡು ಹಿಂದೂ ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಈ ವ್ಯಕ್ತಿಯನ್ನು ತಕ್ಷಣ ಬಂಧಿಸಿ ಕೇಸ್ ದಾಖಲು ಮಾಡಿ ಒದ್ದು ಒಳಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದಿ ಇಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾದೀತು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ.